ಭಾಗ್ಯ ಕಾಫಿ ತಗೋಬಮ್ಮ. ಬಂದೆ ಮಾವನವರೇ. ರೀ ಏನೇ ಬೆಳಗ್ಗೆ ಬೆಳಗ್ಗೆ ಎಲ್ಲೋ ಹೊರಟೋಗಿ ಕಾಣ್ತಿದ್ಯಾ? ಅವತ್ತು ಹೇಳಿಲ್ವ ನಾನು ಗೀತನ್ ಮಗಳು ನೋಡಕ್ ಬರ್ತಾರೆ ಅಂತ. ಇವತ್ತು ಕರೆದಿದ್ದಾಳೆ, ನಾನು ಹಂಗೆ ಹೋಗ್ಲಾ? ಅವ್ರು ಬರೋದಕ್ಕೆ ಏನು ಅನ್ಕೊಳ್ಳಲ್ಲ, ಸ್ವಲ್ಪ ಅದಕ್ಕೆ ರೆಡಿ ಆಗಿದ್ದೀನಿಪ್ಪ. ಹೌದಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೀಯ ನೀನು ಇವತ್ತು. ಬೆಳಗ್ಗೆ ಬೆಳಗ್ಗೆ ನೋಡಿ ತಗೋತಿದ್ದಾರೆ ಇವರಿಬ್ರು. ಮಾಡಕ್ ಬೇರೆ ಕೆಲಸ ಇಲ್ಲದೆ ಎಲ್ಲಿಗೆ ಹೋಗ್ತಾ ಇದ್ದೇನೆ? ಮತ್ತೆ ಹೊರಡಿದಂಗೆ ಕಾಣ್ತಾ ಇದೆಯಾ? ಎಲ್ಲಿ ನೆನ್ನೆಲ್ಲ ಊರು ಸುತ್ತಿ ಸಾಲಿಲ್ವಾ ನಿನ್ಗೆ? ಮತ್ತೆ ಸುತ್ಕೊಬರ್ಬೇಕಾ? ಅತ್ತೆಯವರ ಗೀತನ್ ಮನೆಗೆ ಹೋಗ್ತಾ ಇದ್ದೀನಿ. ಇದೊಂದು ಕಮ್ಮಿ ಇತ್ತು ಉಬ್ಬು ಕೇಳಿಸ್ಕೊಳಕ್ಕೆ ನೀನು. ಇವತ್ತು ನೆನ್ನೆ ಕೇಳಿಸ್ಕೊಳಕ್ಕಾಗಿಲ್ವಾ? ಇವತ್ತು ಬೇರೆ ಕೇಳಿಸ್ಕೋಬೇಕಾ ನೀನು? ಅದಕ್ಕೋಸ್ಕರ ಬೇರೆ ಈಗ ಹೋಗ್ಬೇಕು. ಬಾ, ಇಲ್ಲಿ ಬ್ಲೇಡ್ ತಗೊಂಡ್ ಬಾ, ನಾನೇ ಕರೆದು ಕೊಡ್ತೀನಿ. ನೋಡಿ ನಿಮ್ಮ ಅಮ್ಮನ ಹೇಳಿ ಅವ್ರ ಕಿವಿ ಸ್ವಲ್ಪ. ಅಮ್ಮ ಗೀತನ್ ಮನೆಗೆ ಹೋಗ್ತಾ ಇದ್ದಾಳೆ, ಅವ್ರ ಮಗನ್ ನೋಡಕ್ ಬರ್ತಾ ಇದ್ದಾರಲ್ಲ ಅದಕ್ಕೆ. ಗೀತನ್ ಮನೆಗೆ ಹೋಗ್ತಾ ಇದೆಯಾ? ಸರಿ ಬಿಡು, ನಾನು ಬರಲ್ಲ. ಅತ್ತೆ ಮಾವರೇ, ಅಜ್ಜಿ ನಿಮಗೆ ತಗೋಬರ್ತೀನಿ. ನೀವು ಇರೋದು ಗೊತ್ತಾಗಿಲ್ಲ, ನೀವು ಎದ್ದಿದ್ದೀರಾ ಅನ್ಕೊ ಗೊತ್ತಿದ್ದಿಲ್ಲ ನನಗೆ. ಏನು ಸೊಕ್ಕು ನೋಡು ನಿನ್ನ ಸೊಸೆಗೆ, ಇಬ್ಬರೇ ಕಾಪಿ ಕೊಟ್ಟು ನನಗೆ ಕೊಟ್ಟಿಲ್ಲ. ತಗೊಂಡು ಬರ್ತೀನಿ ಅಜ್ಜಿ, ಇರಿ. ನೀವ್ಯಾಕೆ ಕುಡಿಬೇಕು? ಹೆಂಗೆ ಹೇಳೋದ್ಲು ನೋಡು ನಿನ್ನ ಸೊಸೆ. ನಿನ್ನ ಥರನೇ ಬುದ್ಧಿ ಕಳಿಸಿದ್ಯಾ. ನೀನು ಸರಿ ಇಲ್ಲ, ಅವಳು ಸರಿ ಇಲ್ಲ. ಇತ್ತೀಚೆಗೆ ಅವಳು ನಿನ್ನಂಗೆ ಆಡ್ತಾ ಇದ್ದಾಳೆ. ಬಿಡು ಹೋಗ್ಲಿ. ಕಾಪಿ ಕೊಟ್ಟಿಲ್ಲ ಅಂದ್ರೆ ಏನಾಯ್ತು? ನಾನೇ ಹೋಗಿ ತಗೊಂಡು ಕುಡಿತೀನಿ. ನನಗೇನು ಮಾಡಕ್ಕೆ ಬರೋದಿಲ್ವಾ? ನನಗೂ ದೇವರು ಕೈ ಕೊಟ್ಟಿದ್ದಾರೆ. ಅಯ್ಯೋ ಪಾಪ, ಹುಡುಗಿನ ಗೋಲ್ ಇಡ್ಸ್ತಾರಪ್ಪ ಇವ್ರಿಬ್ರು. ಮೆಲ್ಲ ಕುಡೀರಿ. ನೀವು ನಿಮ್ಮ ಅಮ್ಮ ಏನಂಗೆ ಸ್ವರ 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 ಅಂತ ಕುಡಿತೀರಾ? ಅದೇನಪ್ಪ ಎಷ್ಟು ಸಲ ಹೇಳಿದ್ರು ಬಿಡೋದಿಲ್ಲ ಅಂತೀರಲ್ಲ ನೀವು ಹಂಗೆ. ರೂಢಿ ಕಡೆ ರೂಢಿ, ಅದು ಬಿಡಕ್ಕಾಗಲ್ಲ. ಅಜ್ಜಿ, ಓಹೋ ನೀನು ನನ್ನ ಮುಂದೆ ಕುಡಿಯಕ್ಕೆ ಬಂದ? ನಿಮಗೆ ತಂದಿರೋದು ಕುಡೀರಿ. ನೀನು ಕುಡ್ದಿದ್ದ ಕಾಪಿ ನನಗೆ ಯಾಕೆ ಕೊಡ್ತಾ ಇದೀಯಾ? ಎಂಜಲ್ ಮಾಡಿದ್ಯಾ ಇದನ್ನ? ಇಲ್ಲ ಇರಮ್ಮ ಇರು. ಅಮ್ಮ ನಿನ್ಗೆ ಮಾಡ್ಕೊಂಡು ತಗೊಬಂದಿದ್ರು ಕುಡಿಯಮ್ಮ. ಏನ್ ಮಾಡ್ಕೊಡ್ತೀಯ ಎಲ್ರಿಗೂ? ನನಗ ಮಾಡ್ಕೊಂಬಂದಿದ್ದು ಸರಿ ಆಯ್ತು ಬಿಡು. ಅದೇನಪ್ಪ ನೀನು ಮಾತಾಡಿದ್ದು ಗುಂಡ ಮಾತಾಡಿದ್ದು ಸರಿ ಯಾಕೆ ಕೇಳ್ತದೆ? ಇವರಿಬ್ರು ಮಾತಾಡಿದ್ದು ಯಾಕೆ ಕೇಳಂಗಿಲ್ಲ ನಿಮ್ಮ ಕಿವಿಗೆ? ನೊಣ 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 ಅಂತ ಹೇಳಿದ್ರೆ ಇನ್ನೇನು ಕೇಳ್ತದೆ ನನಗೆ? ಅತ್ತೆ ನೀವು ಹಂಗೆ ಕುಡೀರಿ ಅತ್ತೆ. 3 ಜನ ಒಳ್ಳೆ ಮ್ಯೂಸಿಕ್ಕು. ಒಂದ್ಸಲಿ ಕುಡಿದು ನೋಡಿ, ಒಂದು ಮ್ಯೂಸಿಕ್ ಹಾಕ್ತೀನಿ ರೀ, ಕೇಳಿಸ್ಕೊಳ್ಳಿ. ಈಗ ಅವರಿಬ್ರು ಕುಡಿಯೋದು ಮ್ಯೂಸಿಕ್ ಹಾಕೊಳ್ಳಿ. ಕುಡ್ದಿಲ್ಲ ಸಮಾಧಾನ ಆಗಲ್ಲ. ಯಾವಾಗಲೂ ಇವ್ರ ಜೊತೆ ಕಾಪಿ ಕೊಟ್ಟರೆ ನನಗೆ ಅವ್ರು ಕುಡಿಯೋ ಗಂಟ ನಾನು ಕುಡಿಯೋದಿಲ್ಲ. ಅದಕ್ಕೂ ಆಮೇಲೆ ಕುಡಿಯೋಣ ಅಂದ್ರೆ ಕಾಪಿ ಆರೋಗಿರುತ್ತೆ. ನೀ ಕಾಪಿನೇ ತರಬೇಡ ಇನ್ನು ಮುಂದೆ. ನನಗೆ ಒಬ್ಬಳೇ ಬಂದು ಮಾಡ್ಕೊಂಡು ಕುಡಿತೀನಿ. ತಗೋ ಭಾಗ್ಯ, ಈ ಕುಡೀರಿ ಅತ್ತೆ. ಎಲ್ಲ ತಣ್ಣಗಾಗಿದೆ, ಮತ್ತೆ ಬಿಸಿ ಮಾಡ್ಕೊಂಡು ತಗೋಬಾ. ತಗೋ. ಅಯ್ಯೋ ಪಾಪ, ಕೊಡಿ. ಭಾಗ್ಯ ಕಾಪಿ ಬೇಡ, ನಾಷ್ಟಾ ರೆಡಿ ಮಾಡು, ಟೈಮ್ ಆಗುತ್ತೆ. ಸರಿ ಮಾಡ್ತೀನಿ ನಾಷ್ಟ. ಉಪ್ಪಿಟ್ಟು ಮಾತ್ರ ಮಾಡಬೇಡ ತಾಯಿ. ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಯಾವಾಗ ನೋಡಿದ್ರು ಪೊಂಗಲ್ ಬಿಸಿಬೇಳೆ ಬಾತು ಉಪ್ಪಿಟ್ಟು, ಪೊಂಗಲ್ ಬಿಸಿಬೇಳೆ ಬಾತು ಉಪ್ಪಿಟ್ಟು ತಿಂದು 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 ಹುಚ್ಚಿಡ್ದಂಗೆ ಆಯ್ತಾ ಉಂಟು ನನಗೆ. ತಿಂಡಿನೂ ಬೇಡ ಏನೂ ಬೇಡ ಅನಿಸ್ತದೆ. ಅಂದ್ರೆ ಏನು ಮಾಡೋದು, ಹೊಟ್ಟೆ ಬೇರೆ ಎಸಿತದಲ್ಲ. ಕೊಡಿಲಿ, ನಾನೇ ಮಾಡ್ತೀನಿ ಏನಾದರೂ ಒಂದು ತಿಂಡಿ. ಕೆಲಸ ನೋಡ್ಕೊ ಬೇರೆ ಏನಾದರೂ. ಇಲ್ಲ ನೀವು ಹೋಗಿ, ಪರವಾಗಿಲ್ಲ. ನೀವು ಇವ್ರ ಗೀತಾಕನ್ ಮನೆಗೆ ಹೋಗ್ಬೇಕಲ್ಲ, ಹೋಗಿ. ಹೊಡ್ತು ಯಾರ್ದೋ ತಲೆ ತಿನ್ನಕ್ಕೆ. ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಇರು. ಬೆಳಗ್ಗೆ ಬೆಳಗ್ಗೆ ಹೋಗ್ತಾ ಇದೀಯ, ಯಾರ್ ತಲೆ ತಿಂತೀಯ? ಹೋಗು. ಹತ್ತು ಬಟ್ಟೆ ಮುಗಿಸ್ದೆ. ಇವ್ರೇನಿದ್ದು ಬಂದಿಲ್ಲ ಹಾಲು ತಗೊಂಡು. ಅವ್ರು ಬಂದ್ಬಿಟ್ರೆ ಇನ್ನು ಹಾಲು ಕಾಪಿಗೆಲ್ಲ ಹಾಲು ಬೇಡವಾ? ಈಗ ಲಿಂಗಮ್ಮಕ್ಕ ಪಾರು ಲಕ್ಷ್ಮಿ ಎಲ್ಲ ಬರ್ತಾರೆ, ಅವ್ರಿಗೂ ಕಾಪಿ ಮಾಡ್ಕೊಡ್ಬೇಕು. ಇವ್ರು ಯಾವಾಗ ಬರ್ತಾರೆ? ಅವ್ರು ಬಂದ್ಬಿಟ್ರೆ ಎಲ್ಲಿ? ಗೀತಾ, ಬನ್ನಿ ಲಿಂಗಮ್ಮಕ್ಕ, ಬನ್ನಿ ಬನ್ನಿ ಕುತ್ಕೊಳ್ಳಿ. ಕುತ್ಕೋತೀವಿ ಬಾ. ಬಂದಿದೆ ತಡ ನಾವು. ಕುತ್ಕೊಂಡು ಇನ್ನೇನು ಮಾಡೋದು? ನಡಿ ಬೇಗ ಎಲ್ಲ ಮುಗಿಸೋಣ ಫಸ್ಟು. ಎಲ್ಲಾ ಕೆಲಸಕ್ಕೂ ಅರ್ಜೆಂಟ್. ಫಸ್ಟ್ ಕಾಪಿ ಕುಡೀರಿ, ಆಮೇಲೆ ನೋಡೋಣ. ಎಲ್ಲ ಇರು. ಕಾಪಿ ಮನೆ ಹಾಳಾಯ್ತು, ಎಲ್ಲ ಕುಡಿದು ನಾಷ್ಟಾನೇ ಮಾಡ್ಕೊ ಬಂದಿದ್ದೀವಿ. ನಡಿ. ಅಲ್ಲಿ ಮಾಡ್ತಾ ಕಾಫಿ ಕುಡಿಯೋದು ನಡಿ. ಅದಕ್ಕೇನಂತ ಈಗ ಲೇಟ್ ಆಯ್ತಲ್ವಾ? ಸರಿ, ಅವಳೇನಾದ್ರು ಸರಿ ಇದೆ. ನಡಿ ಗೀತಾ, ಬೇಗ ಬೇಗ ಮಾಡ್ಬಿಡೋಣ, ಆಮೇಲೆ ಬೇಕಾದ್ರೆ ಕುತ್ಕೊಂಡು ಮಾತಾಡೋಣ. ನನಗೆ ಅವ್ರು ಎಲ್ಲಿದ್ದಾರೆ, ಎಷ್ಟು ಗಂಟೆ ಬರ್ತಾರೆ? ಒಂದು 11 ಗಂಟೆಗೆಲ್ಲ ಬರ್ತಾರೆ ನೋಡಿ. ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಬಿಡೋಣ. 11:30 ಆಗ್ಬೋದು, 12 ಗಂಟೆ ಹಂಗೆ ಆಗ್ಬೋದು. ಬೇಜಾನ್ ಟೈಮ್ ಇದೆ. ಅನ್ನ ಸಾಂಬಾರು ಪಲ್ಯ, ಇನ್ನೇನು ಉಪ್ಪಿನಕಾಯಿ ಹಪ್ಪಳ ಅಷ್ಟೇ ಅಲ್ವಾ? ಅನ್ನ ಸಾಂಬಾರು, ನುಗ್ಗೆಕಾಯಿ ತರಿಸಿದಿರಲ್ವಾ? ನುಗ್ಗೆಕಾಯಿ ಸಾಂಬಾರು ಮಾಡಕ್ಕೆ ಹೇಳಿದ್ದೆ ನಾನು. ಮತ್ತೆ ಕ್ಯಾಬೇಜ್ ಪಲ್ಯ ತರಿಸಿದ್ಯಾ ತಾನೇ? ತಂದಿದ್ದಾರೆ. ಹಂಗೆ ಇದು ಮೆಣಸಿನ್ಕಾಯಿ ಬಜ್ಜಿನೂ ತಂದಿದ್ದಾರೆ. ಸ್ವಲ್ಪ ಜಾಸ್ತಿನೇ ಅದನ್ನು ಮಾಡ್ಬಿಡೋಣ. ಇಲ್ಲೇ ನಿಂತ್ಕೊಂಡು ಮಾಡದೆ. ನಡೀರಿ ಒಳಗಡೆ. ನಿನ್ ಮಗ್ಳಲ್ಲಿ ಕಾಣ್ತಾನೆ ಇಲ್ಲ. ಮತ್ತೆ ಅಣ್ಣನವ್ರು ಇಲ್ಲಿ? ಅಣ್ಣನವರು ಎಲ್ಲ ಹಾಲು ತರಕಂತ ಹೋದ್ರು, ಇನ್ನೂ ಆದ್ರೂ ಬಂದಿಲ್ಲ. ನಿಮ್ಗೆ ಕಾಪಿ ಮಾಡಬೇಕು ಅಂತಾನೆ ಸ್ವಲ್ಪ ಜಾಸ್ತಿ ಹಾಲು ತಗೊಬನ್ನಿ ಅಂತ ಹೇಳಿದೆ, ಅವ್ರಿಗೂ ಸೇರಿಸ್ಬಿಟ್ಟು. ಇನ್ನೂ ಬಂದಿಲ್ಲ ನೋಡು. ಎಷ್ಟೊತ್ತಾಯ್ತು ನಾನು ನಿನ್ನ ಬಟ್ಟೆ ವಾಶ್ ಮಾಡಿ ನಾನು ಈಗ ಬಂದು ನಿಂತಿದ್ದೀನಿ. ಮತ್ತೆ ಇವಳು ನೋಡಿದ್ರೆ ಇನ್ನೂ ಎದ್ದಿಲ್ಲ. ಎಬ್ಬಿಸ್ತೆ ಆಗ್ಲೇನೆ. ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಅದು ಇದು ಮಾಡ್ಕೊತಾ ಇರ್ತಾಳೆ ಮುಖಕ್ಕೆ. ನೆನ್ನೆ ಅಷ್ಟೇ ಮಾಡ್ಕೊಂಡಿದ್ಲು. ಇವತ್ತು ಅದು ಹುಡುಗಿರಂದ್ರೆ ಹಂಗೆ ತಾನೆ ಏನೋ ಮಾಡ್ಕೊಳ್ತಾ ಇರ್ತಾರೆ. ಸರಿ ನಡೀರಿ, ಟೈಮ್ ಮಾತ್ರ ಏನು ಮಾಡೋಕ್ಕಾಗಲ್ಲ. ಗಡಿಬಿಡಿಗೆ ಎಲ್ಲ ಹಂಗಂಗೆ ಚಪ್ಪೆ ಹುಳಿ ಹಂಗೆ ಆಗ್ಬಿಡ್ತದೆ. ನಡೀರಿ, ನಿಧಾನಕ್ಕೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅಲ್ಲಲ್ಲ, ಗಡಿಬಿಡಿಗೆ ಮಾಡಿದ್ರೆ ಚೆನ್ನಾಗಿ ಬರೋದು. ನಿಧಾನಕ್ಕೆ ಎಷ್ಟೇ ನೀಟಾಗಿ ಮಾಡಿದ್ರೆ ಚೆನ್ನಾಗಿ ಬರೋಕ್ಕಿಲ್ಲ ಅದು. ನೀನು ಹೇಳಿದ ಈಗ ನಾವೀಗ ಗಡಿಬಿಡಿ ಅಡುಗೆ ಮಾಡಬೇಕಾ, ಇಲ್ಲ ಈಗ ನಿಧಾನಕ್ಕೆ ಮಾಡೋಣ? ಅಲ್ಲ ಹೇಳಿದ್ದು ಗಡಿಬಿಡಿ ಮಾಡಿದ್ರು ಬೇಗ ನಾವು ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ಮಾಡೋಣ, ಟೈಮ್ ಇದೆ. ಬೇಗ ಮಾಡಿಬಿಟ್ಟು ಮಾತಾಡ್ಕೊಂಡು ಕೂರೋಣ. ಏನು ಹಿಂಗೆ ಮುಖ ನಿಂತ್ಕೊಂಡು ನೋಡ್ಬಿಟ್ರಿ? ತೆಗಿ ಸಾಮಾನು ಚೀಲ ಇಲ್ಲಿ. ತಂದೆ
ಎಲ್ಲ ಕುತ್ಕೊಂಡು ಬಿಡಿಸ್ಕೊಡ್ತೀವಿ. ಇನ್ನು ನೀನ್ ಮಾಡಿ ಪಾರು ಎಲ್ಲ ಅಡಿಗೆನು. ನಾವು 3 ಜನ ಬಿಡಿಸಿ ಕೊಡ್ತೇವೆ. ಏನೇನ್ ಮಾಡ್ಬೇಕು ಅಂತ ನೀ ಮಾಡು. ನಾನು ಕ್ಯಾಬೇಜ್ ಪಲ್ಯ ಮಾತ್ರ ನಾನು ಮಾಡ್ತೀನಿ. ಇನ್ನು ಬಾಕಿದೆಲ್ಲ ನೀನ್ ಮಾಡು. ಸಾಂಬಾರು, ಅನ್ನ, ಇನ್ನೇನಿದೆ. ಸರಿ, ಇವಾಗೆಲ್ಲ ಬಿಡಿಸ್ಕೊಳ್ಳೋಣ ಫಸ್ಟು. ಆಮೇಲೆ ನಾನು ಎಲ್ಲ ಸ್ವಲ್ಪ ಒಂದು ಐಟಮ್ಗೆ ಈಗ ಸಾಂಬಾರ್ಗೆ ಫಸ್ಟ್ ಬಿಡಿಸ್ಕೊಬಿಡೋಣ. ಸಾಂಬಾರು ಮಾಡಿ ಇಟ್ಬಿಡ್ತೀನಿ ಫಸ್ಟು. ಆಮೇಲೆ ನೀವು ಕ್ಯಾಬೇಜ್ ಪಲ್ಯ ಮಾಡಿಬಿಡಿ. ತರೋಗು ಗೀತಾ, ಚೀಲ ತರೋಗು. ಪಾರು, ಈಗ ನೀನ್ ಏನ್ ಮಾಡು ಅಂದ್ರೆ ಫಸ್ಟ್ ಬೇಳೆ ಬೇಯಕ್ಕೆ ಕುಕ್ಕರ್ಗೆ. ಒಂದು 2 ಕಪ್ಪು. ನಾವು ಅಷ್ಟೊತ್ತಿಗೆ ಇದೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ತೀವಿ. ಬಂದು ಕ್ಯಾಬೇಜ್ ಪಲ್ಯ ಮಾಡ್ತೀನಿ ನಾನು. ಸೈಡ್ ಬಿಡು ಅಂತೆ. ಸರಿ ಆಯ್ತು. ಅಂದಂಗೆ ಗೀತಾ, ನೀನು ವೆಜಿಟೇಬಲ್ ಕಟ್ ಮಾಡ್ಕೊಳ್ಳೋಕೆ ನಮಗೆ ಚಾಕು ಅದು ಟೇಬಲ್ ಕೊಡು. ಸರಿ 2 ಇದೆ ನಮ್ಮ ಮನೇಲಿ, ಕೊಡ್ತೀನಿ. ಅದೇನು 2 ತಂದು ಇಟ್ಕೊಬಿಟ್ಟಿದ್ಯಾ? ಮೊದಲು ಈ ಟೊಮೆಟೊನ ನಾನು ಕಟ್ ಮಾಡ್ಕೊಡಿ, ಮಿಕ್ಸಿ ಮಾಡ್ಕೊತೀನಿ. ಮಾಡ್ಕೊಡ್ತೀನಿ ಇರು, ಒಂದು 5 ನಿಮಿಷ. ಗೀತಾ, ನುಗ್ಗೆಕಾಯಿ ಬಿಡಿಸ್ಕೊ. ಅಂದಂಗೆ ಪಾರು, ನೆನ್ನೆ ಟೌನಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಯಾಕೆ ಬಂದಿಲ್ಲ ನೀನು? ಇಲ್ಲ, ನನ್ನ ಮಗನ ಬರ್ಡೇ ಇತ್ತಲ್ಲ, ಅದಕ್ಕೆ ಅವ್ನ ಫ್ರೆಂಡ್ಸ್ನ ಕರ್ಕೊಬಂದಿದ್ದ, ಅಡುಗೆ ಮಾಡಿದೆ. ನಿನ್ ಮಗನ್ ಬರ್ಡೇಗ? ಓ, ಅದಕ್ಕ ಏನ್ ಅಡಿಗೆ ಮಾಡಿದೆ? ಚಿಕನ್ ತಂದು ಕೊಟ್ಟಿದ್ದ, ಬಿರಿಯಾನಿ ಮಾಡಿ ಚಿಕನ್ ಚಾಪ್ಸ್ ಮಾಡಿದೆ. ಓಹೋ, ನಮ್ಮ ಯಾರು ಕರ್ದೇ ಇಲ್ಲ ಮತ್ತೆ? ಏನು ಕರೆಯೋದು, ಅವ್ರು ಬರೀ ಅವ್ರ ಫ್ರೆಂಡ್ಸೇ ಇದ್ರಲ್ಲ. ನಾನೇ ಇನ್ನೊಂದ್ಸಲಿ ನನ್ನ ಬರ್ಡೇನಾ, ಅವ್ನ ಬರ್ಡೇ ಅವ್ನ ಫ್ರೆಂಡ್ಸ್ನ ಕರ್ಕೊಬಂದು ಇಟ್ಕೊಂಡಿದ್ದ, ಅದಕ್ಕೆ ಅವ್ನಿಗಷ್ಟೇ ಮಾಡಿದ್ದೆ. ನೀವಿಬ್ರು ಮಾತಾಡ್ತಾನೆ ಇರ್ತೀರಾ ಇಲ್ಲ ಬೇಗ ಬೇಗ ಅಡಿಗೆ ಮಾಡ್ತೀರಾ? ನುಗ್ಗೆಕಾಯಿ ಕೊಡು, ಮತ್ತೆ ಆಲೂಗಡ್ಡೆ ಕಟ್ ಮಾಡಿಲ್ವಾ? ಇಲ್ಲ, ಈಗ ಟೊಮೆಟೊ ಕಟ್ಟಿಂಗ್ ಆಯ್ತು. ತಗೊಳ್ಳೆ, ಈಗ ಆಲೂಗಡ್ಡೆ ಮಾಡ್ತೀನಿ ತಗೊಳ್ಳಿ. ಮಿಕ್ಸಿಗೆ ಹಾಕ್ತೀನಿ. ಟೊಮೆಟೊ ಮಿಕ್ಸಿ ರುಬ್ಬಿಟ್ಟು ಬೇಳೆ ಹಾಕ್ತೀನಿ. ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ಕುಡಿ ಬೇಗ. ಸಾಕ ನುಗ್ಗೆಕಾಯಿ? ನೋಡಿ, ಸಾಕು. ಇನ್ನೊಂದು 2 ಹಾಕು, ಸಾಕು. ನೋಡಿ, ಈ ಥರ ಸಾಕಾ? ಸಾಕು ಬೇಕು. ನುಗ್ಗೆಕಾಯಿ ಮತ್ತೆ ಆಲೂಗಡ್ಡೆ ಫಸ್ಟು. ತಗೋ. ಆ ವಿಶಿಲ್ ಬಂತು ನೋಡು. ಆ ವಿಶಿಲ್ ಎತ್ಬಿಟ್ಟು ನುಗ್ಗೆಕಾಯಿನೂ ಆಲೂಗಡ್ಡೆನ ಹಾಕು. ಅದಕ್ಕೊಂದು ಸ್ವಲ್ಪ ಎಣ್ಣೆ ಬಿಡು. ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಾಕು. ಹಾಕ್ಬಿಟ್ಟು ಒಂಚೂರು ಸಾಂಬಾರ್ ಪೌಡರ್ ಹಾಕು. ಹಾಕ್ಬಿಟ್ಟು ಸ್ವಲ್ಪ ಇದು ಬೇಕಿಡು. ಆಮೇಲೆ ಒಗ್ಗರಣೆ ಹಾಕು. ನಾನೀಗ ಪಲ್ಯ ಮಾಡಬೇಕು. ಟೊಮೆಟೊ ರುಬ್ಬಿ ಹಾಕೋದು ಬೇಡವಾ? ಅಯ್ಯೋ, ಗಡಿಬಿಗೆ ಮರ್ತೋಗ್ಬಿಟ್ಟೆ. ಟೊಮೆಟೊ ರುಬ್ಬಾಕು. ಟೊಮೆಟೊನು ಬೇಕು ನೋಡಿ. ನಮ್ದಾಯ್ತು. ಈಗ ಏನ್ ಮಾಡ್ಬೇಕು? ಏನಿಲ್ಲ, ಪಲ್ಯ ಮಾಡ್ಕೊತೀನಿ. ರೈಸಿಗೆ ಅಕ್ಕಿ ತೊಳೆದಿಡು ನೀನು, ಹೋಗು. ಸರಿ. ಯಾಕೆ ಇವಳು ಓಡೋದ್ಲು? ಅಕ್ಕಿ ನಾನು ಅಲ್ಲೇ ಇಡಕ್ಕಿಲ್ಲ, ಇಲ್ಲಿ ಇಡ್ತೀನಿ. ತರ್ತೀನಿ ರೀ. ಬೇಗ ಕಟ್ ಮಾಡ್ಲಿಂಗಮ್ಮ. ನೋಡಿ, ನಾನು ಸಾರು ಮಾಡಿ ಆಯ್ತು. ಇನ್ನು ನಂದೇನಿಲ್ಲ, ನಿಮ್ದೇನು? ಆ ಸಾಮಾನ ಸೈಡಿಗೆ ಇಟ್ಬಿಡು ಅಲ್ಲೆಲ್ಲಾದ್ರೂ. ಇಲ್ಲಿ ಇಲ್ಲ ಗೀತಾ? ಅಲ್ಲೇ ಇಡು. ರೈಸ್ ಇಟ್ಟಿದ್ದೀನಿ. ವಿಶಿಲ್ ಬಂದ್ರೆ ಆಫ್ ಮಾಡೋಣ. ಆಫ್ ಮಾಡ್ಬಿಟ್ಟು ನಿಮ್ಗೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳಿ. ಎಣ್ಣೆ ಕಾಯಕ್ಕೆ ಇಡ್ತೀನಿ. ಹಪ್ಪಳ ಹುರಿದು ಬಿಡೋಣ. ಆಯ್ತಾಯ್ತು, ಬಂದೆ. ಗೀತಾ, ಈರುಳ್ಳಿ ಎತ್ತಿಡು ಸಾಕು. ಅವಳೇನು ಸಾಂಬಾರ್ ಮುಂದೆ ಹಂಗೆ ನಿಂತ್ಕೊಬಿಟ್ಲು. ನಾನು ಅದನ್ನೇ ನೋಡ್ತಾ ಇದ್ದೀನಿ ಅವಳನ್ನೇ ಆಗ್ಲಿಂದ. ಏ ಪಾರಿ, ಏನ್ ಮಾಡ್ತಾ ಇದ್ಯಾ? ಅಯ್ಯೋ, ಏನ್ ಮಾಡ್ಲಿ, ಸಾಂಬಾರ್ ಇಡ್ತಾ ಇದ್ದೆ. ಅದು ಗೊತ್ತು, ಆಗ್ಲಿಂದ ಅಲ್ಲೇ ನೋಡ್ಕೊಂಡಿದ್ಯಲ್ಲ ಸಾಂಬಾರ್ನ. ಯಾಕೆ? ಸಾಂಬಾರ್ ಇಷ್ಟು ಚೆನ್ನಾಗಿದೆಲ್ಲ ಅಂತ. ಅದ ಆಮೇಲೆ ಗೊತ್ತಾಗುತ್ತೆ. ಈಗ ಮುಂದೇನ್ ಕೆಲಸ ಇದೆ ಅದು ಮಾಡು. ಇನ್ನೇನ್ ಕೆಲಸ ಇದೆ? ನನ್ನ ಸಾಂಬಾರ್ ಆಯ್ತಲ್ಲ. ಸರಿ, ನಾನು ನಿನ್ ಪಲ್ಯ ಮಾಡ್ತೀನಿ. ನೀವೆಲ್ಲ ಹೋಗಿ ಕೂತ್ಕೊಳ್ಳಿ. ಗೀತಾ, ನೀನೇನ್ ರೆಡಿ ಆಗ್ಬೇಕು. ನಿನ್ ಮಗಳು ರೆಡಿ ಆಗ್ಬೇಕು. ನೋಡು, ರೆಡಿ ಆಗಿ ಹೋಗಿ. ಇನ್ನೂ ಹಪ್ಳ ಮಾಡ್ಬೇಕಲ್ಲ, ನಾ ಹಪ್ಳ ಮಾಡ್ತೀನಿ ಬಿಡಿ. ಹಪ್ಪಳ ತಾನೆ? ಪಲ್ಯಕ್ಕೆ ಈ ಕಡೆ ಇರ್ತೀನಿ, ಆ ಕಡೆ ಎಣ್ಣೆ ಕಾಯಿ ಇರ್ತೀನಿ. ಹಪ್ಪಳ ಕರೆದು ಬಿಡ್ತೀನಿ ಅಷ್ಟೇ. ಸರಿ ಆಯ್ತು, ಹೋಗಿ. ಇನ್ನು ನೀವು 3 ಜನ ಕೈ ಕಾಲು ಮುಖ ತೊಳ್ಕೊಂಡು ರೆಡಿ ಆಗೋಗಿ. ಯಾಕೋ ತರಕಾರಿ ಕಟ್ ಮಾಡಿ ಬಾಯ್ತು ಹೋಗಿರೋದ್ರಿಂದ ಆಗ್ಬಿಟ್ಟಿದ್ದೀರಾ. ಹೋಗಿ. ಗೀತಾ, ನೀನು ಹೋಗಿ ಒಂದು ಒಳ್ಳೆ ಸ್ಯಾರಿ ಉಟ್ಕೋ. ನಾವು ರೆಡಿಯಾಗಿ ಬಂದಿದೀವಪ್ಪ. ನಾವೇನು ಕೈಕಾಲು ತೊಳೆಯೋದು? ಹಂಗೆ ಒಂಚೂರು ಕೈಕಾಲು ಮುಖ ತೊಳ್ಕೊಳ್ಳಿ. ಯಾಕಂದ್ರೆ ಸಾಂಬಾರು ಅಡಿಗೆ ಮಾಡಿ ಒಂಥರ ಮುಖ ಎಲ್ಲ ಡಲ್ ಆಗಿದೆ. ಹೋಗಿ. ಸರಿ, ನೀವು ಇನ್ನು ಮಾಡ್ತೀರಾ? ಏನಾದರೂ ಬೇಕಾದ್ರೆ ಕರೀರಿ. ನಡೀರಿ. ಅಯ್ಯಪ್ಪ, ಈಗ ನಾನು ಪಲ್ಯ ಮಾಡ್ಬಿಟ್ಟು ಈ ಹಪ್ಪಳ ಕರೆದು ಇಟ್ಬಿಟ್ಟು ಒಂದು ಕವರ್. ಗೀತಾ, ಒಂದು ಕವರ್ ಕೊಟ್ಟು ಹೋಗ್ಬಿಡು, ದೊಡ್ಡದು ಹಪ್ಪಳ ಹಾಕಕ್ಕೆ. ಸರಿ, ಬರ್ತೀನಿ ರೀ. ನೀವು ಮಾಡ್ತಾ ಇರಿ. ಅನ್ನ ಸಾಂಬಾರು ಆಯ್ತಪ್ಪ. ನನ್ನ ಪಲ್ಯನೂ ಆಯ್ತು. ಈಗ ನಾನು ಇದನ್ನ ಸೈಡಿಗೆ ಇಟ್ಬಿಟ್ಟು ಎಲ್ಲ ನೀಟಾಗಿ ತೆಗೆದಿಟ್ಟಿದ್ದೀನಿ ನೋಡು. ಒಂದು ತಪ್ಪಲೆಗೆ ಪಾತ್ರೆಗಳು ಸ್ವಲ್ಪ ಇದೆ, ಅದು ತೊಳೆದು ಇಟ್ಬಿಡ್ತೀನಿ. ಈಗ ಮಾಡಿರೋದು ತಪ್ಪಲೆ ಕಡಾಯಿ ಬೇಕಾ ಹಪ್ಪಳ ಕರಿಯೋಕ್ಕೆ. ಅದಕ್ಕೆ ಇದನ್ನ ಇದ್ರಲ್ಲಿ ತೆಗೆದಿಟ್ಬಿಟ್ಟು ಈಗ ತೊಳ್ಕೊತೀನಿ. ಹೇಗಿದ್ದು ಇಲ್ಲಿ ಕಣ ಹಪ್ಪಳದ ಕವರ್ ಕೊಡೋಂದ್ರೆ ಏನು ಮಾಡ್ತಿದ್ದಾಳೋ ಗೊತ್ತಿಲ್ಲ. ಇಷ್ಟು ಬೇಗ ಯಾಕೆ ಹಪ್ಪಳ ಮಾಡಲಿ? ಮತ್ತೆ ಮಾಡ್ತೀನಿ ಬಿಡು. ಅವ್ರು ಬರುವಾಗ ಇನ್ನೇನು ಎಣ್ಣೆ ಇಟ್ಬಿಟ್ಟು ಅವ್ಳು ಊಟ ಬಡಿಸ್ತೀನಿ ಅನ್ನೋಕೆ ಹಪ್ಪಳ ಕರಿತೀನಿ. ಹೇಗಿದ್ರು ಸ್ವಲ್ಪ ಈ ಪಾತ್ರೆ ಇದೆ, ಇದನ್ನು ಸ್ವಲ್ಪ ವಾಶ್ ಮಾಡಿ ತೊಗೊಬಿಡ್ತೀನಿ. ಇನ್ನು ಏನೋ ಮರ್ತೋಗಿದ್ದೀವಲ್ಲ. ಅನ್ನ ಸಾಂಬಾರ್ ಪಲ್ಯ ಆಗಿದೆ. ಉಪ್ಪಿನಕಾಯಿ ಹಪ್ಪಳ ಅದು ಆಯ್ತು. ಮತ್ತೆ ಏನೋ ಮಾಡ್ಬೇಕಂದ್ರು. ಪಾತ್ರೆ ತೊಳ್ಬಿಟ್ಟು ಕೇಳೋಣ. ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ. ಮನೇನು ನೀಟಾಗಿರ್ಬೇಕಲ್ಲ, ನೋಡೋರು ಮನೇನು ನೋಡ್ತಾರೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ನನ್ನ ಒಂದು ಸ್ಟೋರಿ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಲೈಕ್ ಮಾಡೋಣ ಮರಿಬೇಡಿ. ನೀವು ಸ್ಟೋರಿ ನೋಡ್ತಾ ಲೈಕ್ ಮಾಡೋದನ್ನ ಮರ್ತೋಗ್ತೀರಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಡೈಲಿ 10 ರಿಂದ 12 ಗಂಟೆ ಒಳಗಡೆ ಒಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಖಂಡಿತ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಮಿಸ್ ಆಗಬಾರ್ದು ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸ್ಟೋರಿಗಳು ಚೆನ್ನಾಗಿ ಬರ್ತಾ ಇರ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.